ಹಾಯ್ ಹಲೋ ನಮಸ್ಕಾರ ಅಸ್ಸಲಾಮು ಅಲೈಕುಮ್. ವೆಲ್ಕಮ್ ಟು ಮೈ ಚಾನಲ್ ಅಹಮದಿ ಕನ್ಸ್ಟ್ರಕ್ಷನ್. ನಾನು ಇವತ್ತು ನಿಮಗೆ ನಾರ್ತ್ ಸೈಡ್ ರೋಡ್ ಇರುವ ನಾರ್ತ್ ಫೇಸಿಂಗ್ ರೋಡು 30-40 ಸೈಟು ಡಬಲ್ ಬೆಡ್ರೂಮ್ ಪೋರ್ಷನ್ ಬಗ್ಗೆ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ. ನಿನ್ನೆ ನಾನು ಸೇಮ್ ಸೈಟು ಸಿಂಗಲ್ ಬೆಡ್ರೂಮ್ ಪೋರ್ಷನ್ದು ವಿಡಿಯೋ ಮಾಡಿದೆ. ಅದು ತುಂಬ ರೆಸ್ಪಾನ್ಸಿಬಲ್ ಆಗಿ ಇದೆ, ಚೆನ್ನಾಗಿ ಜನ ನೋಡ್ತಾವ್ರೆ. ಹಂಗೆ ಅದೇ ಥರ ಸಪೋರ್ಟ್ ಮಾಡ್ತಾಯಿರಿ. ನಮ್ಮ ಯೂಟ್ಯೂಬ್ ಚಾನಲ್ ಅಹಮದಿ ಕನ್ಸ್ಟ್ರಕ್ಷನ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ನಾನು ಯಾವುದು ವಿಡಿಯೋ ಹಾಕಿದ್ರೇನು 100% ವಾಸ್ತು ಪ್ರಕಾರನೇ ಹಾಕ್ತೀನಿ. ನಾನು ಇವಾಗ ಇಲ್ಲಿ ತನಕ 20 ವರ್ಷದಿಂದ ಇದೇ ಕೆಲಸದಲ್ಲಿ ಇದ್ದೀನಿ. ಆ್ಯಕ್ಚುಲಿ ಕನ್ಸ್ಟ್ರಕ್ಷನ್ ವರ್ಕ್ ಮಾಡಿಸ್ತೀನಿ, ಮತ್ತು ವಾಸ್ತು ಪ್ರಕಾರ ಪ್ಲಾನ್ಗಳೂ ಇಲ್ಲಿ ತನಕ ನೋಡಿ ನಮಗೆ ಎಲ್ಲ ಪ್ರಾಕ್ಟೀಸ್ ಆಗಿಬಿಟ್ಟಿದೆ. ನಾನಿವಾಗ ನಿಮಗೆ ಯೂಟ್ಯೂಬಲ್ಲಿ ಹಾಕೋದಕ್ಕೆ ಕಾರಣ ಏನಂದರೆ, ಎಲ್ಲ ತುಂಬ ಜನ ಇಲ್ಲಿ ಅದು ಬಂದರೆ ಚೆನ್ನಾಗಿಲ್ಲ, ಅಲ್ಲಿ ಇದು ಬರಬಾರ್ದಾಗಿತ್ತು, ಆ ಥರ ಎಲ್ಲ ಹೇಳ್ತಾ ಇರ್ತಾರೆ. ಅದೆಲ್ಲ ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ಆದ್ರೇನು ವಾಸ್ತು ಪ್ರಕಾರ ಇರಬೇಕಂದ್ರೆ ಎಲ್ಲಿ ಯಾವ ಪ್ಲೇಸಲ್ಲಿ ಯಾವ್ದು ಇರಬೇಕೋ ಅಷ್ಟೇ ಮಾತ್ರ ಯೋಚನೆ ಮಾಡಿ. ಜಾಸ್ತಿ ವಾಸ್ತು ಅಂತ ನೋಡಬೇಡಿ. ಬೈ ಚಾನ್ಸ್ ಆ ಥರ ಯಾರನ್ನು ಕೇಳಿದ್ರೇನು ನಾನು ಹಾಕೋದು ಮಾತ್ರ 100% ವಾಸ್ತುನೇ. ವಿಡಿಯೋ ಸ್ಟಾರ್ಟ್ ಮಾಡೋಣ. ನಿನ್ನೆ ನಾನು 30-40 ಸೈಟಿಗೆ ಸಿಂಗಲ್ ಬೆಡ್ರೂಮ್ ಪೋರ್ಷನ್ನು ವಿತ್ ಡೂಪ್ಲೆಕ್ಸ್ ಟೈಪ್ ಹಾಕಿದೆ. ಅದು ತುಂಬ ಜನ ನೋಡೋರೆ. ಇದು ನೋಡಿ, ಇದು ನಿನ್ನೆ ಹಾಕಿರೋದು ಪ್ಲಾನು. ಇದು ಎಲ್ಲರೂ ಇದೇ ಥರ ಕಟ್ಕೋಬೇಕಂತ ಏನಿಲ್ಲ. ಕೆಲವು ಜನ ಡಬಲ್ ಬೆಡ್ರೂಮ್ ಪೋರ್ಷನನ್ನು ಕೇಳ್ತಾರೆ. ಅದಕ್ಕೆ ಇವಾಗ 30-40 ಸೈಡ್ ಸೇಮ್ ಫೇಸ್, ನಾರ್ತ್ ಸೈಡ್ ಫೇಸ್, ಇದು ಡಬಲ್ ಬೆಡ್ರೂಮ್ ಪೋರ್ಷನ್. ಡಬಲ್ ಬೆಡ್ರೂಮ್ ಪೋರ್ಷನ್ ಬಗ್ಗೆ ನಾನು ಇವಾಗ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದೇ ಥರ ಇವತ್ತು ನಾನು ಡಬಲ್ ಬೆಡ್ರೂಮ್ ಪೋರ್ಷನ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನಾಳೆ ಇದು ತ್ರಿಬಲ್ ಬೆಡ್ರೂಮ್ ಪೋರ್ಷನ್. ಕೆಲವು ಜನ ಹೇಳ್ತಾರೆ ನಾವು ತ್ರಿಬಲ್ ಬೆಡ್ರೂಮ್ ಬೇಕು ವಿತ್ ಅಟ್ಯಾಚ್ ಬಾತ್ರೂಮ್ ಅಂತ ಹೇಳ್ಬಿಟ್ಟು. ಅದಕ್ಕೆ ಇದು ತ್ರಿಬಲ್ ಬೆಡ್ರೂಮ್ ಸೇಮ್ ಸೈಟು 30-40. ಇದು ತ್ರಿಬಲ್ ಬೆಡ್ರೂಮ್. ಇದ್ರ ಬಗ್ಗೆ ನಾಳೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಇವತ್ತು ಡಬಲ್ ಬೆಡ್ರೂಮ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋಣ. ನಾನು ಅದೇ ತರಹ 4 ಲ್ಯಾಂಗ್ವೇಜಲ್ಲಿ ನಾನು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಒಂದು ಕನ್ನಡ, 2ನೇ ಲ್ಯಾಂಗ್ವೇಜ್ ಬಂದ್ಬಿಟ್ಟು ತೆಲುಗು, 3ನೇ ಲ್ಯಾಂಗ್ವೇಜ್ ಬಂದ್ಬಿಟ್ಟು ಹಿಂದಿ, 4ನೇ ಲ್ಯಾಂಗ್ವೇಜ್ ಬಂದ್ಬಿಟ್ಟು ಇಂಗ್ಲೀಷ್. ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ಅಹಮದಿ ಕನ್ಸ್ಟ್ರಕ್ಷನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ನೋಡಿ, ಈಸ್ಟ್ ಸೈಡು, ವೆಸ್ಟ್ ಸೈಡು, ಸೌತ್ ಸೈಡು, ನಾರ್ತ್ ಸೈಡು. ಇದು ನಾರ್ತ್ ಸೈಡ್ ರೋಡ್ ಇರೋದು ಈ ಸೈಟು. ಲೆಂತ್ ಬಂದ್ಬಿಟ್ಟು 40 ಫೀಟು, ವಿಡ್ತ್ ಬಂದ್ಬಿಟ್ಟು 30 ಫೀಟ್. ಸರಿನಾ? ಇದು ಬಂದ್ಬಿಟ್ಟು ಇದು ಕಾರ್ ಪಾರ್ಕಿಂಗ್ ಸೈಜ್ ಬಂದ್ಬಿಟ್ಟು 15 ಅಡಿ ಉದ್ದ, 9 ಅಡಿ ಅಗಲ. ನಾನು ಲಾಸ್ಟ್ ಟೈಮ್ ಮಾಡಿರೋದು ಬಂದು ಸಿಂಗಲ್ ಬೆಡ್ರೂಮು ವಿತ್ ಡೂಪ್ಲೆಕ್ಸು. ಇದು ಡಬಲ್ ಬೆಡ್ರೂಮು. ಇದು ನಾರ್ಮಲ್ ಔಟ್ಸೈಡ್ ಸ್ಟೇರ್ ಕೇಸು. ಇದು ಕಾರ್ ಪಾರ್ಕಿಂಗ್ ಸೈಜ್ ಬಂದ್ಬಿಟ್ಟು 9 ಅಡಿ ಅಗಲ, 15 ಅಡಿ ಉದ್ದ. ಸರಿನಾ? ಇವಾಗ ಹಾಲ್ ಬಂದ್ಬಿಟ್ಟು 8 ಅಡಿ 2 ಇಂಚು ಅಗಲ, 17 ಅಡಿ ಉದ್ದ. ಆಮೇಲೆ ಇದು ಮಾಸ್ಟರ್ ಬೆಡ್ರೂಮ್. ಇದು ಬಂದ್ಬಿಟ್ಟು ಚಿಲ್ಡ್ರನ್ಸ್ ಬೆಡ್ರೂಮ್ ಸೈಜ್ ಬಂದ್ಬಿಟ್ಟು 9ವರೆಗೆ 13 ಅಡಿ 2 ಇಂಚು. ಇದಕ್ಕೂ ಅಟ್ಯಾಚ್ ಬಾತ್ರೂಮ್ ಸೈಜ್ ಬಂದ್ಬಿಟ್ಟು 4 ಅಡಿ ಅಗಲ, 9 ಅಡಿ ಉದ್ದ. ಸರಿನಾ? ಇದೂ 9 ಅಡಿನೇ, 9 ಅಡಿ ಉದ್ದ. ಆಮೇಲೆ ಇದು ಮಾಸ್ಟರ್ ಬೆಡ್ರೂಮ್ ಸೈಜ್ ಬಂದ್ಬಿಟ್ಟು 13ವರೆ ಅಡಿ ಉದ್ದ, 12 ಅಡಿ ಅಗಲ. ಇದಕ್ಕೆ ಅಟ್ಯಾಚ್ ಬಾತ್ರೂಮ್ ಸೈಜ್ ಬಂದ್ಬಿಟ್ಟು 4 ಅಡಿ ಅಗಲ, 7.5 ಅಡಿ ಉದ್ದ. ಸರಿನಾ? ಇದು 7.5. ಇವಾಗ ಕಿಚನ್ದು ಮೆಜರ್ಮೆಂಟ್ ನೋಡಿ. ಇದು ಕಿಚನು ಈ ಪೋರ್ಷನಿಂದ ಈ ಕಡೆಗೆ
11 ಅಡಿ ಉದ್ದ, 9 ಅಡಿ ಅಗಲ. ಇದೆಲ್ಲ ಓಪನ್ ಕಿಚನ್, ಹಾಲ್, ಡೈನಿಂಗ್, ಕಿಚನ್. ಈ ಡೈನಿಂಗ್ ಸೈಜ್ ಬಂದ್ಬಿಟ್ಟು 10 ಅಡಿ ಉದ್ದ, 7 ಅಡಿ ಅಗಲ. ಈ ಕಾರ್ನರಲ್ಲಿ ಹ್ಯಾಂಡ್ ವಾಶ್ ಬೇಸನ್, ಒಂದು ಸಿಂಕು ಇಲ್ಲಿ ಫಿಕ್ಸ್ ಮಾಡ್ಕೋಬೋದು. ಇದು ಡೈನಿಂಗ್ ಏರಿಯಾ, ಇದು ಕಿಚನ್ ಏರಿಯಾ. ಇಲ್ಲಿ ಸ್ವಲ್ಪ ಯುಟಿಲಿಟಿ, ಯಾಕಂದರೆ ಬೆಡ್ರೂಮ್ಗೆ ಹೋಗೋ ಎಂಟ್ರೆನ್ಸ್, ಕಿಚನ್ಗೆ ಹೋಗೋ ಎಂಟ್ರೆನ್ಸ್, ಹಂಗೆ ಫ್ರೀ ಏರಿಯಾ ಇದು, ಸರಿನಾ. ಆಮೇಲೆ ಈ ಡೈನಿಂಗ್ ಆಯಿತು. ಇವಾಗ ಸೆಟ್ ಬ್ಯಾಕ್ ನೋಡಿ. ಫಸ್ಟು ಸೆಟ್ ಬ್ಯಾಕ್ ನಾನು ವೆಸ್ಟ್ ಸೈಡು 1.5 ಅಡಿ ಜಾಗ ಬಿಟ್ಟಿದ್ದೀನಿ, ಸೌತ್ ಸೈಡು 1.5 ಅಡಿ ಜಾಗ, ಒಂದು ಅರ್ಧ ದೂರ, ಮತ್ತು 3 ಅಡಿ ಕಿಚನ್ ಯುಟಿಲಿಟಿಗೆ 3 ಅಡಿ ಬಿಟ್ಟಿದ್ದೀನಿ. ಈಸ್ಟ್ ಸೈಡೂ 1.5 ಅಡಿ ಜಾಗ ಬಿಟ್ಟಿದ್ದೀನಿ. ಇವಾಗ ಸ್ಟೇರ್ ಕೇಸ್ ಏರಿಯಾಗೆ ಜಾಗ ಬಂದ್ಬಿಟ್ಟು 6 ಅಡಿಗೆ 13 ಅಡಿ ಉದ್ದ. ಲ್ಯಾಂಡಿಂಗ್ ಸೇರಿ ಮಿನಿಮಮ್ 12.5ದಿಂದ 13 ಅಡಿ ಬೇಕೇ ಬೇಕು, ಇಲ್ಲಾಂದರೆ ಸ್ಟೆಪ್ಸು ಸ್ವಲ್ಪ ನೀಟಾಗಿ ಇರೋದಿಲ್ಲ. ಎಷ್ಟು ಲೆಂತ್ ಕಮ್ಮಿ ಆಗುತ್ತೋ ಅಷ್ಟು ಡೀಪ್ ಆಗುತ್ತೆ, ಸ್ಟೆಪ್ಸು ಹೈಟ್ ಆಗುತ್ತೆ. ಒಂದು ಲೆಂತ್ 13 ಫೀಟ್ ಮಿನಿಮಮ್ ಬೇಕು. ಇದು 3 ಫೀಟ್ ಲ್ಯಾಂಡಿಂಗ್ದು ಪ್ಲೇಸು, ಮತ್ತು ಒಂದು 13 ಸ್ಟೆಪ್ಸ್ ಬರುತ್ತೆ ಗ್ರೌಂಡ್ ಫ್ಲೋರಲ್ಲಿ. 50-50 ಹಾಕಂಗಿದ್ರೆ 11 ಫೀಟ್ ಬೇಕು. ಇದು 50-50 ಹಾಕಂಗಿಲ್ಲ, 70-30 ಹಾಕಂಗಿದ್ರೆ 13 ಫೀಟ್ ಬೇಕು, ಸರಿನಾ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಂಗೆ ನಿಮಗೂ ಯಾವ ಥರ ಏನಾರ ಪ್ಲ್ಯಾನ್ ಬೇಕಂದರೆ ನಮಗೆ ಕಾಮೆಂಟ್ ಮಾಡಿ, ನಾನು ನಿಮಗೆ ಪ್ಲ್ಯಾನ್ ಹಾಕಿ ಕೊಡ್ತೀನಿ. ಧನ್ಯವಾದ.